ದಾರಿ ಬಿಡು. ನನ್ನ ದಾರಿಗೆ ಅಡ್ಡ ಪಡ್ತಾ ಇರೋದು ನೀನು ಮತ್ತೆ ನಿನ್ ಗಂಡ ರಾಮ. ನಾನು ಬೇರೆ ಏನೋ ಟೆನ್ಷನ್ ಅಲ್ಲಿ ಇದ್ದೀನಿ, ದಾರಿ ಬಿಡು. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ನನ್ಗೆ ಇಷ್ಟೆಲ್ಲ ಟೆನ್ಷನ್ ಕೊಟ್ಬಿಟ್ಟು ಈಗ ದಾರಿ ಬಿಡಿ ಅಂತ ಕೇಳ್ತಾ ಇದ್ದೀರಲ್ಲ ಸೀತಾಜಿ. ನೀನ್ ನಿಜವಾಗ್ಲೂ ಈ ತರ ಮಾಡ್ತಿರೋದು ಒಳ್ಳೇದಲ್ಲ. ಅವತ್ತು ಮೋಸದಿಂದ ನನ್ನ ಮದ್ವೆ ಆಗಕ್ಕೆ ಟ್ರೈ ಮಾಡಿದೆ, ನನ್ನ ಮಗಳನ್ನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ನೋಡ್ದೆ. ಇವತ್ತು ಈ ತರ ಎಲ್ಲ ಮಾಡ್ತಿದ್ಯಾ? ಕಾನೂನು, ಪೊಲೀಸು, ಇದರಿಂದ ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಇದು ಎಲ್ಲದಕ್ಕೂ ಮೀರಿದ ಒಂದು ಶಕ್ತಿ ಇದೆ, ಅದರಿಂದ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಸೀತಾಜಿ, ನೀವು ಟೀಚರ್ ಆಗ್ಬೇಕಿತ್ತು. ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಾ, ಕೇಳ್ತಾ ಇದ್ರೆ ಕೇಳ್ತಾನೇ ಇರ್ಬೇಕು ಅನ್ಸುತ್ತೆ. ಆದ್ರೆ ನಿನ್ ಗಂಡನ್ ನೆನ್ಸ್ಕೊಂಡಾಗೆಲ್ಲ ರೋಷ ಹುಕ್ಕುತ್ತೆ, ದ್ವೇಷ ಕೆಳ್ಳುತ್ತೆ. ಇಷ್ಟೆಲ್ಲ ಆಗೋದಕ್ಕೆ ನಿನ್ ಗಂಡನೇ ಕಾರಣ. ಇದು ನನ್ ತಪ್ಪ. ನಿನ್ ಮಾತೆಲ್ಲ ಕೇಳಿಸ್ಕೊಳಕ್ ಆಗಲ್ಲ, ದಾರಿ ಬಿಡು. ನೀನೇನು ಹೆದರ್ಕೋಬೇಡ, ನಾನು ಪೊಲೀಸ್ ಕಾಲ್ ಮಾಡ್ತೀನಿ, ಅವರೇ ಇವನು ನೋಡ್ಕೋತಾರೆ. ಸಿಹಿ ಕೊಡು. ಸಿಹಿ ಸಿಹಿ ರುದ್ರಪ್ರತಾಪ್, ನೀನ್ ಮಾಡ್ತಿರೋದು ಸರಿ ಇಲ್ಲ. ಸಿಹಿ 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 ಬಿಡು ನನ್ನ ಮಗನ್ನ, ಬಿಡು. ಸಿಹಿ 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 ಕೂತ್ಕೋ. ಕೂತ್ಕೋ ಅಂತ ಹೇಳಿದೆ ತಾನೆ, ಕೂತ್ಕೋ. ಕೂತ್ಕೋ. ಸೂರಿ ಯಾಕೆ ಎಷ್ಟೊಂದು ಅಪ್ಸೆಟ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತದೆ. ರಾಮ್ಗೆ ಕೇಳಿದ್ರೆ ಅವನು ಏನೂ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿರೋದಂತೂ ಹೌದು. ರೀ, ಈ ಡಾಲ್ ಎಷ್ಟು ಮುದ್ದಾಗಿದೆ ಅಲ್ಲ. ಓ ಗಾಡ್, ಏನೇನೋ ಅನ್ಕೋಬೇಡಿ, ಇದು ನಮ್ಮ ಸಿಹಿ ಬೇಬಿಗೆ ಎಷ್ಟು ಟೈಮ್ ಆದ್ಮೇಲೆ ನನ್ಗಳ ಜೊತೆ ಆಟ ಆಡೋಕೆ ಟೈಮ್ ಸಿಗ್ತಿದೆ ಗೊತ್ತಾ. ಐ ಆಮ್ ಸೋ ಎಕ್ಸೈಟೆಡ್. ಆಕ್ಚುಲಿ ನೋಡ್ಕೊಂಡ್ರೆ ಸೀತಾ ನನ್ನ ಬೆಸ್ಟ್ ಫ್ರೆಂಡು, ಆದ್ರೆ ನಾನು ಟೈಮ್ ಸ್ಪೆಂಡ್ ಮಾಡಿರೋದು ಸಿಹಿ ಜೊತೆನೇ ಜಾಸ್ತಿ. ಐ ಆಮ್ ಸೋ ಹ್ಯಾಪಿ. ಅವಳಿಗೆ ಈ ಡಾಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಒಬ್ಸೆಷನು, ಅದಕ್ಕೆ ಆರ್ಡರ್ ಮಾಡಿದೆ. ನಾನು ನೋಡಿದ ತಕ್ಷಣ ಓಡ್ ಬರ್ತಾರಲ್ಲ, ಫ್ರೀ 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 ಅನ್ಕೊಂಡು. ಮುದ್ದು ಸಮಾಧಾನ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ರಿಲ್ಯಾಕ್ಸ್. ಮುದ್ದು, ನಾನು ಹೇಳ್ತಿರೋದು ಹೈಪರ್ ಆಗಿ ಎಕ್ಸೈಟ್ ಆದರೆ ನೋವಾಗುತ್ತೆ, ಅದಕ್ಕೆ ರಿಲ್ಯಾಕ್ಸ್ ಅಂತ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತಿದ್ಯಾ? ನನಗೆ ಬೇಜಾರಾಗ್ತಿರೋದು ಈ ವಿಷಯಕ್ಕಲ್ಲ ರೀ. ನಿಗೂ ಒಂದು ಮಗು ಆಗುತ್ತೆ ಅಂತ ನಾನು ತುಂಬ ಕನ್ಸ್ಕೊಂಡಿದ್ದೆ. ಈಗ ಈಗ ಕನ್ಸು ಕಾಣೋ ಧೈರ್ಯನೇ ಇಲ್ಲ. ನಾನಿರೋ ಸಿಚುಯೇಷನಲ್ಲಿ ನಾನು ಬದುಕೋದೇ ಹೆಚ್ಚು. ಅಪ್ಪ ಇನ್ನ ಮಗು ನೋಡು, ಇದೇ ಬೇಡ ಅನ್ನೋದು. ಇವಾಗ ನೀನು ಹತ್ತು ನನ್ನನ್ನು ಅಳೋ ಹಾಗೆ ಮಾಡಬೇಡ. ಸುಮ್ಮನಿರ್ರಿ, ನಾನೇನು ಅಳ್ಬುರ್ಕಿನಾ? ಇರೋದ್ರಲ್ಲೇ ಖುಷಿ ಕಾಣ್ತೀನಿ ನಾನು. ನಮ್ಮ ಸಿಹಿ ಬೇಬಿ ಇದ್ದಾಳಲ್ಲ, ಅಷ್ಟೇ ಸಾಕು.
ಅವಳೇ ನನ್ನ ಮಗಳು ಅಂತ ಅನ್ಕೊಂಡಿದ್ದೀನಿ ನಾನು. ಗೊಂಬೆ ಚೆನ್ನಾಗಿದೆ, ಅವಳಿಗೆ ಇಷ್ಟ ಆಗಿದೆ ಅಲ್ವಾ? ರೀ ಏನ್ರಿ ಇವರು ಉತ್ಸವ ಮೂರ್ತಿಗಳ ತರ ಇಲ್ಲೇ ಕುತ್ಕೊಂಡ್ಬಿಟ್ರು. ಸಿಹಿ ಇಲ್ಲ ಅಂದ್ರೆ ಅರ್ಥನೇ ಆಗಲ್ವಾ ಇವರಿಗೆ? ಇವರು ಸಿಹಿನ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ಇವ್ರು ಇಲ್ಲಿಂದ ಹೋಗಲ್ಲ ಅನ್ಸತ್ತೆ. ಈ ಸಿಹಿ ಸೀತಾ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸೀತಾ ಅವರು ಸಿಹಿನ ಕರ್ಕೊಂಬರ್ಗೋ, ನಾವ್ ಇಲ್ಲಿಂದ ಎಲ್ಲೂ ಹೋಗಲ್ಲ ರಾಮ್. ಶ್ಯಾಮ್, ಸೀತಾ ಬಂದ್ಮೇಲೆ ನಾನೇ ನಿನಗೆ ಕಾಲ್ ಮಾಡ್ತೀನಿ. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ಅವ್ರು ಫಸ್ಟ್ ಎಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಶ್ಯಾಮ್, ಡೋಂಟ್ ಬಿಲೀವ್ ಹಿಸ್ ವರ್ಡ್ಸ್. ನಾವು ನೈಟ್ ಮೆಸೇಜ್ ಮಾಡಿದ್ವಲ್ಲ ಸಿಹಿನ್ ಕರ್ಕೊಂಡು ಹೋಗೋದಕ್ಕೆ ಬರ್ತೀವಿ ಅಂತ. ಅದಕ್ಕೆ ಇವರೇನೆ ಸಿಹಿನೂ ಸೀತಾನು ಎಲ್ಲೋ ಕಳ್ಸಿರ್ಬೇಕು. ಸಿಹಿನೇ ಇಲ್ಲ ಅಂದ್ಮೇಲೆ ನಾವು ಹೇಗೆ ಕರ್ಕೊಂಡು ಹೋಗೋದಕ್ಕಾಗುತ್ತೆ? ಅದೇ ಇವ್ರ ಪ್ಲಾನು. ಸ್ಟಾಪ್ ಇಟ್ ಚಾಲ್ನೆ. ಅವರಿಬ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಅನ್ನೋ ಟೆನ್ಷನ್ ಅಲ್ಲಿದ್ದೀನಿ ನಾನು. ಆಲ್ಸೋ ಇಷ್ಟೊಂದು ಪ್ಲಾಟ್ ಮಾಡೋ ಟೈಮೂ ಇಲ್ಲ ನನಗೆ. ನಿಮ್ಮ ಹಾಗೆ ಸ್ಮಾಲ್ ಥಿಂಕಿಂಗೂ ಇಲ್ಲ. ಸುಮ್ಮನೆ ಇಲ್ದಿರೋ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಬೇಡಿ. ನೀನ್ ಏನೇ ಹೇಳಿದ್ರು ಇಲ್ಲಿಂದ ನಾವು ಸಿಹಿನ ಕರ್ಕೊಂಡು ಹೋಗೋದೇ ಇವತ್ತು. ನೀವು ಹೋಗಿ ಅಥವಾ ಇಲ್ಲೇ ಇರ್ತೀರಾ, ಐ ಡೋಂಟ್ ಕೇರ್. ನಾನು ನನ್ನ ಹೆಂಡತಿ ಮಗಳನ್ನ ಹುಡ್ಕೊಂಡು ಬರ್ತೀನಿ. ಇದಲ್ವಾ ರಾಮ್ ನಿಮ್ ಪ್ಲಾನು? ಸೀತಾ ಮತ್ತೆ ಸಿಹಿ ಮನೇಲಿ ಇಲ್ಲ ಅನ್ನೋ ಇಂಪ್ರೆಷನ್ ಕ್ರಿಯೇಟ್ ಮಾಡೋದು, ಅವ್ರನ್ನ ಹುಡ್ಕೋತಾರ ನೀವು ಮನೆ ಬಿಟ್ಟು ಹೋಗೋದು, ಆಮೇಲೆ ಮಲೇಷಿಯಾದಲ್ಲಿ ಹೋಗಿ ನಮ್ಮ ಮಗ ಜೊತೆ ಸೆಟ್ಲ್ ಆಗೋದು. ರಾಮ್, ನೀನ್ ಎಲ್ಲೂ ಹೋಗಂಗಿಲ್ಲ. ವಾಟ್ ನಾನ್ ಸೆನ್ಸ್? ನನ್ನ ಹೆಂಡ್ತಿನ ನಾನು ಹುಡುಕ್ಬಾರ್ದ? ನೀವಿಬ್ರು ಅನ್ಕೊಂಡಾಗೆ ಏನೂ ಇಲ್ಲ. ಈ ಡ್ರಾಮಾ ಎಲ್ಲ ಬೇಡ ರಾಮ್. ನೀವು ಈ ಜಾಗ ಬಿಟ್ಟು ಹೋಗೋ ಹಾಗಿಲ್ಲ ಅಷ್ಟೇ. ಇವನ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹೇಳಿ ರುದ್ರಪ್ರತಾಪ್. ನಮಸ್ತೆ ಮೇಡಮ್. ಈ ರುದ್ರಪ್ರತಾಪ್ ಫೋನ್ ಮಾಡಿದ್ದಾನೆ ಅಂದರೆ ಬರೀ ಸಹಾಯ ಬೇಡ್ಕೊಂಡು ಫೋನ್ ಮಾಡ್ತಾನೆ ಅಂತ ಅನ್ಕೋಬೇಡಿ. ಈ ರುದ್ರಪ್ರತಾಪ್ಗೆ ಸಹಾಯ ಮಾಡೋದಕ್ಕೂ ಬರುತ್ತೆ. ಏನ್ ಹೇಳ್ತಿದ್ಯಾ? ನಿಮ್ಮ ಸಮಸ್ಯೆನ ಪರ್ಮನೆಂಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ ಮೇಡಮ್. ಪರ್ಮನೆಂಟ್ ಆಗಿ ಅರ್ಥ ಆಗ್ತಿಲ್ಲ. ಸೀತಾ ನನ್ನ ಹಿಂದಿಂದೇನೆ ಓಡ್ತಾ ಬರ್ತಾ ಇದ್ದಾಳೆ ಮೇಡಮ್. ಸೀತಾ ನಿಮ್ ಹಿಂದೆ ಓಡ್ ಬರ್ತಿದ್ದಾಳ ಅಂದ್ರೆ? ಮತ್ತಿನ್ನೇನು ಮೇಡಮ್, ಅವಳ ಮಗಳನ್ನ ನಾನು ಎತ್ತಾಕೊ ಬಂದಿದ್ದೀನಿ. ಅವಳು ಸುಮ್ಮನೆ ಇರ್ತಾಳ? ನನ್ನ ಮಗಳನ್ನ ವಾಪಸ್ ಕೊಡಿ ಅಂತ ಓಡ್ಕೊಂಡು ಬರ್ತಾ ಇದ್ದಾಳೆ. ಅಂದ್ರೆ ನೀವು ಸಿಹಿನ ಕಿಡ್ನ್ಯಾಪ್ ಮಾಡಿದ್ದೀನಿ. ಓಕೆ, ಈಗೇನು ಮಾಡಬೇಕು ಅಂತ ಇದ್ದೀರಾ? ಮೇಡಮ್, ಅವಳು ಒಂದಷ್ಟು ದೂರ ಓಡ್ಕೊಂಬರಲಿ. ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾಳೆ, ಅವಳು ಕಷ್ಟ ಅನುಭವಿಸ್ಬೇಕು. ಆ ರಾಮ ನನ್ನನ್ನು ಎಷ್ಟೆಲ್ಲ ನರಳೋ ಹಾಗೆ ಮಾಡಿದ್ದಾನೆ. ಅವನು ನರಳೋದನ್ನು ನಾನು ನೋಡಲೇಬೇಕು. ನೋಡ್ತೀನಿ. ಮೇಡಮ್, ಇದು ಬರೀ ಸ್ಯಾಂಪಲ್ ಅಷ್ಟೇ. ಗುಡ್, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದನ್ನು ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ನಾನು ಫೋನ್ ಮಾಡಿದ್ದು. ನೀವು ನನಗೆ ಬೈದಿದ್ರಲ್ಲ, ಸೀತಾ ಗರ್ಡನ್ನ ಹುಡುಕಿಲ್ಲ ಅಂತ.
ಆದರೆ ಸೀತಾ ಒಬ್ಳು ಬಾಡಿಗೆ ತಾಯಿ ಅನ್ನೋದನ್ನ ನಾನೇ ನಿಮ್ಗೆ ಮೊದಲು ಹೇಳಿದ್ದು, ನೆನಪಿದೆ ತಾನೆ? ಈಗಲಾದರೂ ಗೊತ್ತಾಯ್ತಾ ಮೇಡಮ್, ಈ ರುದ್ರ ಪ್ರತಾಪ್ ಸಾಮಾನ್ಯದವನಲ್ಲ ಅಂತ? ಹಾಂ, ಲೇ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯ್ತಾ ಅನ್ನಿಸ್ತಾ ಇದೆ. ಏನಾಯ್ತು? ಅಲ್ಲ, ಸುತ್ತಿ ಬಳಸಿ ನಾವೇ ತಗ್ಲಾಕೋತೀವ ಅಂತ ಡೌಟು. ನಾವು ತಗ್ಲಾಕೋತೀವ ಅಂತ ನಾವೇನು ಮಾಡಿದ್ದೀವಿ ಇವಾಗ? ಅಲ್ಲ, ಬಡವ ರಾಸ್ಕಲ್. ಹಲೋ. ಹಲೋ, ಏನಪ್ಪ ರುದ್ರಪ್ರತಾಪು, ನೀನು ಸೀತನ್ನ ಮನೆ ಬಿಟ್ಟು ಕಳಿಸ್ಬೇಕು, ಅವಳು ಹೋಗೋ ಹಾಗೆ ಮಾಡೇ ಮಾಡ್ತೀನಿ ಅಂತಿದ್ಯಲ್ಲಪ್ಪ. ಇವತ್ತು ಹಂಗಾಗೋಯ್ತು ಕಣೋ. ಅವಳು ಬಾಡಿಗೆ ತಾಯಿ ಅಂತ ಇಲ್ಲಿ ಎಲ್ಲಾರ್ಗೂ ಗೊತ್ತಾಗಿ ದೊಡ್ಡ ರಾಧ ಅಂತಾನೆ ಆಯ್ತು ಕಣಪ್ಪ. ಆಮೇಲೆ ಅವಳು ಯಾರಿಗೂ ಹೇಳ್ದೇನೆ ಮಗುನ ಕರ್ಕೊಂಡು ಮನೆ ಬಿಟ್ಟು ಹೊಟ್ಟೋದ್ಲು ನೋಡು. ಈ ಸುದ್ದಿ ಕೇಳೋಕ್ಕೆ ಅಂತ ನೀನು ಬಾಯ್ ಬಡ್ಕೋತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿದೆ. ಗುಡ್, ವೆರಿ ಗುಡ್. ವೆರಿ ಗುಡ್. ಏಯ್, ನಿನ್ನ ಸರ್ಟಿಫಿಕೇಟ್ ಯಾವ ನನ್ನ ಮಗ ಕೇಳ್ದವನಿಲ್ಲಿ? ನಿನ್ನ ಕೆಲಸ ಆಯ್ತಲ್ಲ, ನನ್ನ ಕೆಲಸ ಒಂದಿದೆ ಈಗ, ನೀನು ಅದನ್ನು ಮಾಡಲೇಬೇಕು. ಏನು ಕೆಲಸ? ಅವಳು ವಟಾರದ ಮನೆ ಇದೆಯಲ್ಲ, ಆ ಮನೆ ನನ್ನ ಹೆಸರಿಗಾಗಬೇಕು. ಆ ಮನೆ ಪೇಪರ್ಸ್ನ ಕೇಳು, ಅವಳು ಕೊಡ್ತಾಳೆ. ಕೊಡ್ಲಿಲ್ವಾ ಹೆದರ್ಸು. ಏನೋ ಬರೀ ಹೆದರ್ಸ್ಬೇಕು. ಪೇಪರ್ ಕೊಡು ಅನ್ನು, ಕೊಡಲ್ಲ ಅಂದರೆ ಅವಳ ಮಗುನ ಅದ್ರ ನಿಜವಾದ ಅಪ್ಪ ಅಮ್ಮಂಗೆ ಒಪ್ಪಿಸ್ತೀನಿ ಅಂತ ಹೇಳು. ಆ ಸಿಹಿ ನಿಜವಾದ ಅಪ್ಪ ಅಮ್ಮ ಈಗ ನನಗೆ ಚೆನ್ನಾಗಿ ಗೊತ್ತು. ನೀನೇನಾದರೂ ವಿಲ್ಲನ್ ಆಗೋಕ್ಕೆ ಹೋದ್ರೆ ಇಲ್ಲಿ ರಾಮ ಹೀರೋ ಆಗೋಕ್ಕೆ ಬಿಲ್ ಹಿಡ್ಕೊಂಡು ಕಾಯ್ತಾ ಇದ್ದಾನೆ. ಎಚ್ಚರಿಕೆ, ಓಕೆ? ಹುಷಾರಾಗಿರೋ. ಸಿಹಿ, ನಿನ್ನ ಬಿಡಲ್ಲ ಕಣೋ.
ಎಷ್ಟು ಧೈರ್ಯ ಇದ್ರೆ ನನ್ಗೆ ಹೊಡಿತೀಯ? ಯಾರ ಮೇಲೆ ಕೈ ಮಾಡಿದೆ ಅಂತ ಗೊತ್ತು ತಾನೇ? ಗೊತ್ತು ಕಣೋ, ನಿನ್ನಂತ ಹೇಳಿಗೆ ನಾನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ ಮುಂದೆನೆ ನನ್ನ ಮಗಳ ಕೈ ಮಾಡ್ತೀಯಾ? ಕೈ ಮಾಡೋದಷ್ಟೇ ಅಲ್ಲ, ಮುಗಿಸ್ಬಿಡ್ತೀನಿ. ಏನೋ ಹೇಳ್ದೆ? ನನ್ನ ಮುಂದೆನೆ ನನ್ನ ಮಗಳಿಗೆ ಹೊಡಿತೀಯಾ? ಕಥೆ ಮುಗಿಸ್ತೀಯಾ? ಮೇಡಮ್, ಹೇಳಿ ಆರ್ಪಿ. ಒಂದು ಎಡ್ವರ್ಟ್ ಆಗಿದೆ. ಸೀನಾ ಅದ್ಯಾವುದೋ ಹುಡುಗಿ, ಅವಳ ಹೆಸರು ಹಾಂ ಚಾಂದಿನಿ ಬಂದು ಕರ್ಕೊಂಡು ಹೋದ್ಲು ಮೇಡಮ್. ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗೋದು ಇಲ್ಲ ಬಿಡಿ. ಅಂದರೆ ಚಾಂದಿನಿನ ಕಳಿಸಿದ್ದು ನೀವೇ ನೀವೇ ಆವಾಗಲೇ ಏನೋ ಹೇಳಿದ್ರಲ್ಲ, ಈ ರುದ್ರ ಪ್ರತಾಪ್ ಸಾಮಾನ್ಯದವನಲ್ಲ ಅಂತ. ನೀವು ಸಾಮಾನ್ಯದವನಲ್ಲ ಅಂದಮೇಲೆ ಈ ಭಾರ್ಗವಿ ಹೇಗೆ ಸಾಮಾನ್ಯದವಳಾಗಕ್ಕೆ ಸಾಧ್ಯ? ಆಟ ನೀವಾಡ್ತಾ ಇರ್ಬೋದು, ಆದರೆ ಆಡಿಸ್ತಾ ಇರೋ ಸೂತ್ರಧಾರಿ ದ ಗ್ರೇಟ್ ಭಾರ್ಗವಿ. ಸೀತಾ, ಸಿಹಿನ ಈ ಮನೆಯಿಂದ ಕರ್ಕೊಂಡು ಹೋದವಳು ನೀನೇ ಆಗಿರ್ಬೋದು, ಆದರೆ ಮತ್ತೆ ಸಿಹಿನ ವಾಪಸ್ ಕರ್ಕೊಂಬರೋಳು ಆ ಚಾಂದಿನಿನೇ. ಇಲ್ಲಿಂದ ನೋಡ್ತಾ ಹೋಗು, ಆಟ ಬೇರೆ ತಿರುವೆ ತಗೊಳುತ್ತೆ. ಯಾಕೆ ಹೀಗಾಗ್ತಿದೆ? ನಮಗೆ ಆಗ್ಬೇಕಾ? ಒಬ್ಬರನ್ನ ಸಂಪೂರ್ಣವಾಗಿ ನಂಬೋದೇ ತಪ್ಪ ಅಲ್ಲ? ಸೀತನ್ನ ನಾವೆಲ್ಲರೂ ನಂಬಿದ್ವಲ್ಲ ಅಪ್ಪು, ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ತಾನೆ? ಮತ್ತೆ ಎಲ್ಲಿ ಹೋಗಿದ್ದಾಳೆ? ಆ ಮಗುನ್ ಬೇರೆ ಕರ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋದ್ಲು, ಏನಾಯ್ತು ಒಂದು ಗೊತ್ತಾಗ್ತಿಲ್ವಲ್ಲ. ಏನಾಗ್ತಿದೆ ಅಪ್ಪು? ಐ ಹ್ಯಾವ್ ನೋ ಐಡಿಯಾ ಚಿಕ್ಕಿ. ಸೀತಾ ತುಂಬಾ ಜವಾಬ್ದಾರಿ ಇರೋರು, ಅವ್ರು ಯಾವತ್ತೂ ಈ ತರ ಮಾಡಿಲ್ಲ. ಗಿವ್ ಮಿ ಸಮ್ ಟೈಮ್ ಚಿಕ್ಕಿ, ಲೆಟ್ ಮಿ ಗೋ ಅಂಡ್ ಫಿಗರ್ ಔಟ್. ರಾಮ್,
ಸುಲೋಚನಾ ಅವ್ರು ಹೇಳ್ದಂಗೆ ಸೀತಾ ಸಿಹಿ ಇಬ್ರು ಮನೆ ಬಿಟ್ಟು ಹೋಗ್ಬಿಟ್ಟಿದಾರಾ ಹೇಗೆ? ಆ ಥರ ಅಲ್ಲ ಚಿಕ್ಕಿ, ಆ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದರೆ ಯಾವುದಾದ್ರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಆಗಲೇ ಹೋಗ್ತಿದೆ, ಇವರಿಬ್ರು ಹೋಗೋಕ್ಕೆ ಬಿಡ್ತಾ ಇಲ್ವಲ್ಲ. ಇನ್ನು ವೆಯ್ಟ್ ಮಾಡಿ ಪ್ರಯೋಜನ ಇಲ್ಲ ಚಿಕ್ಕಿ. ಪೊಲೀಸ್ ಹೆಲ್ಪ್ ತಗೋತೀನಿ. ಐ ಗೋ ಫೈನ್ ದೆಮ್. ರಾಮ್, ನೀನ್ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ದೆ ತಾನೆ? ಶ್ಯಾಮ್, ದಿಸ್ ಇಸ್ ಟೂ ಮಚ್. ಸಿಚುಯೇಷನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಐ ಹ್ಯಾವ್ ಟು ಗೋ. ನನಗೂ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೀತಾ ಹುಡುಕಕ್ಕೆ ಅದೇನು ಪ್ರಯತ್ನ ಮಾಡ್ತಿದ್ದು ನಮ್ಮ ಕಣ್ಣು ಮುಂದೆನೇ ಆಗ್ಬೇಕು. ಮಾಡು, ಪೊಲೀಸರಿಗೆ ಫೋನ್ ಮಾಡು. ಬರೀ ಸೀತಾ ಮಾತ್ರ ಹೋಗಿಲ್ವಲ್ಲ, ನಮ್ಮ ಮಗಳು ಹೋಗಿಲ್ಲ ತಾನೆ? ಅವಳು ಎಲ್ಲಿ ಹೋಗಿದ್ದಾನೆ ನನಗೆ ಗೊತ್ತಾಗ್ಬೇಕು. ಇದೆಲ್ಲ ನನ್ನ ಕಣ್ಣು ಮುಂದೆನೇ ಸಾರ್ಟ್ ಔಟ್ ಆಗ್ಬೇಕು. ಮಾಡು, ಡೂ ಇಟ್.